ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸನೆ. ಸ್ವಾಮಿ ಶರಣಂ. ಆ ಪರಮ ಪವಿತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ನಾಮಸ್ಮರಣೆಯನ್ನ ಉಚ್ಚರಿಸಿ ಮತ್ತು ಪ್ರತಿದಿನ ಆ ಭಗವಂತನ ಸನ್ನಿಧಾನದ ವಿಚಾರಧಾರೆಯನ್ನ ತಿಳಿಸುವ ಆ ಒಂದು ಮಹಾ ಸೇವೆಯನ್ನ ಭಗವಂತ ಕರುಣಿಸಿರುವಂತಹ ಆ ಕಲಿಯುಗ ವರದ ಶ್ರೀಧರ್ಮಶಾಸ್ತಾನ ಪಾದಾರ ಪದ್ಮಗಳಿಗೆ ನಮಿಸುತ್ತಾ ಮತ್ತು ಈ ಒಂದು ಸೇವೆಯಲ್ಲಿ ಅಸಂಖ್ಯಾತ ಕೋಟ್ಯಾಂತರ ಭಕ್ತರ ಒಂದು ಕಾಣದ ಕೈಗಳ ಕೈವಾಡ ಇದೆ. ಅವರೆಲ್ಲರ ಪಾದಾರಗಳಿಗೆ ನಮಿಸುತ್ತಾ ಯಾವಾಗ ನೋಡಿದ್ರು ಶಬರಿಮಲೆಯಲ್ಲಿ ಈ ಸೇವೆ ನಡೀತಾ ಇದೆ ಸ್ವಾಮಿ, ಈ ಉತ್ಸವ ನಡೀತಾ ಇದೆ, ರಶ್ ಇದೆ, ಮಳೆ ಇದೆ, ಈ ವಿಚಾರವನ್ನ ನಮಗೆ 10 ಹಲವು ಸ್ವಾಮಿಗಳಿಂದ ಪಡೆದು ಕೊಡ್ತಾ ಇತ್ತು. ಆದರೆ ಇಂದು ಒಂದು ಬಹಳ ಬೇಸರದ ಸಂಗತಿ ಮತ್ತು ಮನಸ್ಸಿಗೆ ಒಂದು ನೋವನ್ನು ತರುವಂಥ ಸಂಗತಿಯನ್ನು ತಿಳಿಸ್ತಾ ಇದ್ದೀವಿ. ಇದು ಆಗಬಾರ್ದಾಗಿತ್ತು, ಆಗೋಗಿದೆ ಅನ್ನೋದಕ್ಕೆ ಅದು ಭಗವಂತನ ಮೇಲೆ ನಾವು ಯಾವುದೇ ದೂಷಣೆಯನ್ನು ಮಾಡಬಾರ್ದು. ನಿನ್ನೆಯ ದಿನ ಎಲ್ಲ ಹರಿದಾಡ್ತಿರುವಂಥ ಒಂದು ದೃಶ್ಯ, ಒಂದು ಆ ಮಾಳಿಗೆಪುರ ತಮ್ಮನ ಮೇಲ್ಛಾವಣಿ ಅಂದರೆ ನೈಯಭಿಷೇಕಕ್ಕೆ ಸರತಿ ಸಾಲಿನಲ್ಲಿರುವಂಥ ಮೇಲ್ಛಾವಣಿಯಿಂದ ಓರ್ವ ಸ್ವಾಮಿಗಳು ಬಂದು ಅವರೇ ಮೇಲಿಂದ ಬಿದ್ದು ಆಸ್ಪತ್ರೆಗೆ ಸಾಗಿಸುವ ಮಧ್ಯದಲ್ಲಿ ಈಗ ಶರಣಾಗಿದ್ದಾರೆ ಅಂತ ಒಂದು ಸುದ್ದಿ ಇದೆ ಸ್ವಾಮಿ. ಆ ವಿಚಾರ ಅವರು ಕನಕಪುರ ಮೂಲದ ಕುಮಾರ್ ಅಂತ ಅವ್ರ ಹೆಸರು. ಈ ವಿಚಾರವಾಗಿ ನಾನು ನಿನ್ನೆಯಿಂದಲೂ ಈ ವಿಚಾರ ತಿಳಿಸ್ಬೇಕು ಅಂತ ಗೊಂದಲದಲ್ಲಿದ್ದಾಗ ನನಗೆ ಶಬರಿಮಲೆಯ ಮಾಹಿತಿ ಕೇಂದ್ರದಲ್ಲಿ ಕ್ಷಣಕ್ಕೂ ಆ ಭಗವಂತನ ವಿಚಾರವನ್ನ ಭಕ್ತಿಪೂರ್ವಕವಾಗಿ ನಮ್ಮ ಕನ್ನಡಿಗರಾದಂತಹ ಕುಮಾರಸ್ವಾಮಿಗಳು ಆ ನೀಲಕಲ್ಲಲ್ಲಿದ್ರು, ಈಗ ಸನ್ನಿಧಾನದಲ್ಲಿ ಕಳೆದ 2 ವರ್ಷದಿಂದ ಒಂದು ಪ್ರಚಾರ ಕಾರ್ಯದಲ್ಲಿದ್ದಾರೆ. ಅವರನ್ನ ಕೇಳಿದಾಗ ಇಂಚಿಂಚು ಮಾಹಿತಿಯನ್ನ ಅವ್ರಿಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ತಿಳಿಸಿದ್ರು. ಈಗ ಅವ್ರನ್ನೇ ಕೇಳೋಣ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಂ ಗುರುಸ್ವಾಮಿ. ಸ್ವಾಮಿ ಶರಣಂ. ನಿನ್ನೆ ಸುಮಾರು ಒಂದು 2:30-3 ಗಂಟೆ ಸಮಯಕ್ಕೆ ಒಂದು ಅನೌನ್ಸ್ಮೆಂಟ್ ಬಂತು, ಕನ್ನಡ ಅನೌನ್ಸ್ಮೆಂಟ್. ಕುಮಾರ್ ಸನ್ನಾಫು ತಗದೂರ ಚಾರ್ ಅನ್ನೋದು ಒಂದು ಅನೌನ್ಸ್ಮೆಂಟ್ ಬಂತು. ಅವರು ಮೇಲ್ಗಡೆಯಿಂದ ಬಿದ್ದು ತುಂಬಾ ಗಾಯ ಆಗಿದೆ, ಕೈ ಕಾಲು ಗಾಯ ಆಗಿದೆ. ಸನ್ನಿಧಾನದ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಒಂದು ಅನೌನ್ಸ್ ಮಾಡಿ, ಅವ್ರ ಜೊತೆಲಿ ಯಾರೂ ಇಲ್ಲ, ಅವ್ರ ಕಡೆಯವರಿಗೆ ಅನೌನ್ಸ್ ಮಾಡಿ ಅಂತ ಹೇಳಿದ್ರು. ಅವಾಗ ನಾನು ಅದನ್ನ ಬರ್ಕೊಂಡು ಅನೌನ್ಸ್ ಮಾಡಿದಾಗ ಅದು ಒಂದು ಪೊಲೀಸ್ನವ್ರ ಹತ್ರ ಅವ್ರದ್ದು ಆಧಾರ್ ಕಾರ್ಡ್ ಇತ್ತು, ಯಾರ್ದು ಈ ಮೇಲ್ಗಡೆ ಬಿದ್ದಿರಲ್ಲ ಕುಮಾರನವ್ರದ್ದು ಆಧಾರ್ ಕಾರ್ಡ್ ಇತ್ತು. ಒರಿಜಿನಲ್ ಆಧಾರ್ ಕಾರ್ಡಲ್ಲಿ ಫೋಟೋ ತೆಕ್ಕೊಂಡಿದ್ರು. ಅದರಲ್ಲಿ ಒಂದು ಅಡ್ರೆಸ್ ಇತ್ತು, ಏನು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಮಧುರಮ್ಮನ ಬೀದಿ, ಇದು ಕುಮಾರ್ ಸನ್ನಾಫು ತಗದೂರ ಚಾರ್ ಅನ್ನೋದು ಒಂದು ಅಡ್ರೆಸ್ ಇತ್ತು. ಅದನ್ನ ಬರ್ಕೊಂಡು ನಾನು ಅನೌನ್ಸ್ ಮಾಡಿದಾಗ ಒಬ್ರು ಏಜ್ಡ್ ಪರ್ಸನ್ ಬಂದ್ರು. ಏಜ್ಡ್ ಪರ್ಸನ್ ಬಂದಾಗ ನಾನು ಅವ್ರ ಹತ್ರ ಏನು ಡಿಸ್ಕಸ್ ಮಾಡೋಕ್ಕಿಲ್ಲ, ಬೇಗ ಇಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ತಗೊಂಡು ಹೋಗಿದ್ದಾರೆ. ಅನೌನ್ಸ್ಮೆಂಟ್ ಆಫೀಸಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು 100 ಮೀಟ್ರು ಬೇಗ ಹೋಗಿ ಅಂತ ಕಳಿಸ್ಬಿಟ್ಟೆ. ಅದಾದ ನಂತರ ಒಂದು 10-15 ನಿಮಿಷದಲ್ಲಿ ಈ ಸುಬ್ರಹ್ಮಣ್ಯನ್ ಅವ್ರು ಬಂದು ಅವರು ನನಗೆ ಡೀಟೇಲ್ ಹೇಳಿದ್ರು. ಹೀಗೆ ನಾವೆಲ್ಲ 6 ಜನ ಬಂದಿದ್ದು, ನಮ್ಮ ಗಾಡಿ ನೀಲಿಕಲ್ಲಲ್ಲಿ ಪಾರ್ಕ್ ಮಾಡಿದ್ದೀವಿ, ಸ್ವಾಮಿ ಹಿಂಗೆ ಆಗ್ಬಿಟ್ಟಿದೆ ಅಂತ. ಸ್ವಾಮಿ ನೀವು ಒಂದು ಕೆಲಸ ಮಾಡಿ, ಇಲ್ಲಿಂದ ಇಲ್ಲಿ ಆಗಲ್ಲ ಅಂತ ಪಂಪ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. ನೀವು ಇಮಿಡಿಯೇಟ್ ಆಗಿ ಪಂಪ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಏನಾದರೂ ನಿಮಗೆ ಕನ್ನಡದ ಮಾಹಿತಿ ಬೇಕು ಅನ್ನೋದಾದರೆ, ನಿಮಗೆ ಏನಾದರೂ ಇಲ್ಲಿದ್ದು ಶಬರಿಮಲೆದು ಏನಾದರೂ ನಿಮಗೆ ಸಹಾಯ ಹೆಲ್ಪ್ ಬೇಕು ಅನ್ನೋದಾದರೆ ನನ್ನ ನಂಬರ್ನ ಬರೆದು ಕೊಟ್ಟು ಕಳಿಸಿದೆ. ನೀವು ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ನಿಮಗೆ ದಿಕ್ಕು ತೋಚಿದೆ ಹೋದರೆ ನನಗೆ ನಂಬರಿಗೆ ಕಾಲ್ ಮಾಡಿ, ನಾನೊಂದು 10-15 ನಿಮಿಷ ನಿಮ್ಮ ಜೊತೆ ನಾನು ಮಿಂಗಲ್ ಆಗಿ ನಿಮಗೆ ಇಲ್ಲಿ ಏನೆಲ್ಲ ಸರ್ವಿಸ್ ಬೇಕೋ ಅದನ್ನು ನಾನು ಕೊಡ್ತೀನಿ ಅಂತೇಳಿ ಅವರಿಗೆ ನನ್ನ ನಂಬರ್ ಬರ್ಕೊಟ್ಟು ಕಳಿಸಿದೆ. ಬಟ್ ಅವರು ಇಲ್ಲಿಂದ ಇಳಿದು ಹೋಗೋಕ್ಕೆ ಸುಮಾರು 1-1.5 ಗಂಟೆ ಬೇಕು. ಆದ್ರೂ ಅವರು ಒಂದು 6:30-7 ಗಂಟೆ 8 ಗಂಟೆ ತನಕ ನಾನು ಕಾದೆ ಫೋನ್ ಮಾಡ್ತಾರೆ ಅಂತ ಸುಬ್ರಹ್ಮಣ್ಯ ಅವರು ಫೋನ್ ಮಾಡಲಿಲ್ಲ. ಬಟ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಕೇಳಿದಾಗ ಇಲ್ಲ ಆಗಲ್ಲ ಅಂತೇಳಿ ನಾವು ಕೊಟ್ಟಯಂ ಮೆಡಿಕಲ್ ಕಾಲೇಜಿಗೆ ರೆಫರ್ ಮಾಡಿದ್ದೀವಿ ಅಂತ ಹೇಳಿದರು. ಆಮೇಲೆ ಅಲ್ಲಿ ಮತ್ತೆ ಯಾವುದೇ ಬೇರೆ ಮಾಹಿತಿಗಳು ಸಿಗಲಿಲ್ಲ. ಆಮೇಲೆ ಇಲ್ಲೇ ಪೊಲೀಸ್ನಿಂದ ಮೆಸೇಜ್ ಬಂತು, ಹಿಂಗೆ ಪಂಪ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಕೊಟ್ಟಯಂ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡೋಗ ಆದಿ ಮಧ್ಯದಲ್ಲೇ ಅವರು ಹಿಂಗ ಶರಣಾದರು ಅಂತೇಳಿ ಒಂದು ಮೆಸೇಜ್ ಸಿಕ್ತು. ಅವಾಗ ಭಾಳ ದುಃಖ ಆಯಿತು. ಯಾಕೆಂದರೆ ನಮ್ಮ ರಾಜ್ಯದವರು ತುಂಬ ಬಡವರು ಅನ್ನೋದೊಂದು ನೋವಿತ್ತು. ನಮ್ಮ ರಾಜ್ಯದವರು ಈಗ ಈ ರೀತಿ ಆಗಬಾರ್ದು, ಹಿಂಗೆ ಆಗೋಗಿದೆ. ಕಾರಣ ಏನು ಗೊತ್ತಿಲ್ಲ, ಹಿಂದೆ ಮುಂದೆ ಏನು ಅವ್ರ ಮನಸ್ಸಿಗೆ ಏನು ತೋಚಿತೋ ಭಗವಂತ ದರ್ಶನ ಮಾಡಾಗಿತ್ತು ಅವರು.
ಭಗವಂತನ ದರ್ಶನ ಮಾಡಿಕೊಂಡು ನಾವು ನಮ್ಮ ನೋವುಗಳನ್ನು ಭಗವಂತನ ಹತ್ರ ಹೇಳ್ಕೊಂಡಿರ್ತೀವಿ. ನಮ್ಮ ಕುಟುಂಬದ ಆರೋಗ್ಯ ಐಶ್ವರ್ಯ, ಆಮೇಲೆ ನಮ್ಮ ಮನಸ್ಸಿನ ನೆಮ್ಮದಿಗೆ, ಕುಟುಂಬದ ನೆಮ್ಮದಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆ ಒಂದು ಸರ್ವರೋಗ ನಿವಾರಕನ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ. ಪ್ರಾರ್ಥನೆ ಮಾಡ್ಕೊಂಡು ಹಿಂಭಾಗದಿಂದ ಅವರು ಈ ದೇವಸ್ಥಾನದ ಹಿಂಭಾಗದಿಂದ ಮಾಳಿಗೆಪುರದಮ್ಮನ ಒಂದು ಫ್ಲೈಓವರ್ ಮಾರ್ಗವಾಗಿ ಅವರು ಹೋಗ್ತಾ ಇರೋದು. ಆ ಟೈಮಲ್ಲಿ ಅವರಿಗೆ ಅದು ಏನು ತೋಚ್ತೋ ಏನೋ ಗೊತ್ತಿಲ್ಲ, ಅನಿವಾರ್ಯ ಹಂಗಾಗೋಗಿದೆ. ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ, ಆ ಭಗವಂತನ ಹತ್ರ ಆ ಒಂದು ಬಡ ಕುಟುಂಬಕ್ಕೆ ಆ ಒಂದು ದುಃಖನ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಹತ್ತಿರದಲ್ಲೇ ಹೋಗಿ ಕೊಡ್ಲಿ. ಅವರು ಅದನ್ನ ಒಂದು ಮರೆಯಕ್ಕೆ ಅಸಾಧ್ಯ. ಆ ಒಂದು ಕುಟುಂಬಕ್ಕೆ ಶಾಂತಿ, ನೆಮ್ಮದಿ, ಮತ್ತೆ ಆ ಒಂದು ಕಷ್ಟದ ಒಂದು ವಾತಾವರಣನ ನೀಗಿಸುವಂತ ಒಂದು ಶಕ್ತಿ ಅವರಿಗೆ ಗೊತ್ತಿಲ್ಲದಲೇ ಒಂದು ಆ ಭಗವಂತ ಅವ್ರ ಜೊತೆಲಿದ್ದು ಕರುಣಿಸ್ಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತಾ, ಅವ್ರ ಕುಟುಂಬಕ್ಕೆ ಇಲ್ಲಿದು ಶಬರಿಮಲೆಯಲ್ಲಿ ಅವರಿಗೆ ಯಾವುದೇ ರೀತಿ ಹಿಂಗಾಗಿರೋದ್ರಿಂದ ಡೆತ್ ಸರ್ಟಿಫಿಕೇಟ್ ಇಲ್ಲೇ ಕೊಡಬೇಕು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ಇಲ್ಲಿದು ಏನಾದರೆ ಶಬರಿಮಲೆಗೆ ಸಂಬಂಧಪಟ್ಟಿದ್ದು ಏನಾದರೆ ಅವರಿಗೆ ಡಾಕ್ಯುಮೆಂಟ್ ಹೊಂದಿಸೋದ್ರಲ್ಲಿ ಏನಾದರೆ ಒಂದು ಬೇಕು ಅನ್ನೋದಾದರೆ ನಾನು ಸಂಪೂರ್ಣವಾಗಿ ಅವ್ರ ಜೊತೆ ಇದ್ದು, ನಾನು ಆಫೀಸ್ ಬಿಟ್ಟು ಹೋಗೋಕ್ಕಾಗಲ್ಲ, ನಾನು ಅಲ್ಲಲ್ಲಿಗೆ ಗೈಡ್ಲೈನ್ ಮಾಡಿ ಆ ಡಾಕ್ಯುಮೆಂಟನ್ನು ಒಂದು ತರಿಸ್ಕೊಡುವಂಥ ವ್ಯವಸ್ಥೆನ ಮಾಡ್ತೀನಿ. ಆಮೇಲೆ ಈ ರೀತಿ ಈ ಪುಣ್ಯ ಸ್ಥಳ, ಇದು ಭಗವಂತ ನೆಲೆಸಿರ್ತಕ್ಕಂಥ ಪುಣ್ಯ ಸ್ಥಳ. ಕರೆದ್ರೆ ಓ ಅನ್ನೋ ಭಗವಂತ ಸತ್ಯ ಸ್ವರೂಪ. ಈಗ ಆಗಬಾರ್ದು. ಆಮೇಲೆ ಭಗವಂತನಿಗೂ ಈ ರೀತಿ ಎಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಆಗಬಾರ್ದು. ಬಟ್ ಆಗೋಗಿರೋದು ನಮ್ಮ ಕಣ್ಣೆದುರುಗಳೇ ಆಗೋಗಿರೋದ್ರಿಂದ ನಮಗೂ ಅದೊಂದು ಮರೆಯೋಕ್ಕೆ ಅಸಾಧ್ಯ. ಈ ರೀತಿ ಎಲ್ಲ ಯಾವುದೇ ರೀತಿ ಇಂಥ ಒಂದು ದುರ್ಘಟನೆಗಳು ಆಗಬಾರ್ದು. ಶಬರಿಮಲೆಗೆ ಮಾಲೆ ಹಾಕೊಂಡು ಬಂದ ಮೇಲೆ ನಾನು ಒಳ್ಳೇದಾದೆ, ನನ್ನಿಂದ 4 ಮನೆ ಒಳ್ಳೇದಾಯಿತು, ಅವರಿಂದ 10 ಮನೆ ಒಳ್ಳೇದಾಯಿತು, ಆ ಭಗವಂತನ ಕೀರ್ತಿನ ನಾವು ಹೊಗಳಬೇಕು. ಬಟ್ ಈ ರೀತಿ ಆಗಿರೋದು ಆ ಒಂದು ಬಡ ಕುಟುಂಬಕ್ಕೂ ಎಷ್ಟು ನೋವಾಗಿದೆಯೋ ಅಷ್ಟು ನೋವು ನಮಗೂ ಆಗಿದೆ. ಈ ರೀತಿ ಎಲ್ಲ ಆಗಬಾರ್ದು ಅಂತೇಳಿ ಹೇಳ್ತಾ, ಇನ್ನು ಈ ರೀತಿ ಆಗಬಾರ್ದು. ಆ ಒಂದು ಕುಟುಂಬಕ್ಕೆ ಆ ಭಗವಂತ ಆ ಒಂದು ನಿಭಾಯಿಸುವಂಥ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತೀನಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ ಸ್ವಾಮಿ. ದಯವಿಟ್ಟು ಎಲ್ಲ ಸ್ವಾಮಿಗಳಲ್ಲಿ ಒಂದು ಮನವಿ, ಈ ವಿಡಿಯೋವನ್ನ ನಿನ್ನೆಯಿಂದ ಎಲ್ಲ ಕಡೆ ಪ್ರಸಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಬಂದಾಗೆ ಕಾಮೆಂಟ್ ಮಾಡೋದು, ಅವರಿಗೆ ಏನೋ ರೋಗ ಬಂದಿತ್ತು ಅಥವಾ ಬೇರೆ ರೀತಿಯ ಒಂದು ಕಾಮೆಂಟ್ಗಳನ್ನ, ಈ ಒಂದು ಶಬರಿಮಲೆ ಕ್ಷೇತ್ರದಲ್ಲಿ ಆ ಒಂದು ಮನಸ್ಥಿತಿಗೆ ಆ ಸ್ವಾಮಿ ಬರಬೇಕಾದ್ರೆ ಅವರ ಮನಸ್ಥಿತಿ ಏನಿತ್ತು ಅನ್ನೋದನ್ನ ಈಗ ಆ ಸ್ವಾಮಿ ಬಂದೇ ಹೇಳಬೇಕು, ಆದರೆ ಅದು ಸಾಧ್ಯ ಇಲ್ಲ. ಆದ್ದರಿಂದ ಇದು ಆತ್ಮಹತ್ಯೆಯೂ ಅಲ್ಲ ಅಥವಾ ಬೇರೇನೋ ಅನ್ನೋ ಅಂತನೋ ನಾವು ಹೇಳಲಿಕ್ಕೆ ಬರಲ್ಲ. ಆದರೆ ಆ ಸ್ವಾಮಿಯ ಒಂದು ಮನಸ್ಥಿತಿ ಏನಿತ್ತು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಒಂದು ಜೀವದ ವಿಚಾರದಲ್ಲಿ ಒಂದು ಕಾಮೆಂಟ್ ಮಾಡಬೇಕಾದ್ರಾಗ್ಲಿ, ಒಂದು ವಿಚಾರವನ್ನು ತಿಳಿಸ್ಬೇಕಾದ್ರಾಗ್ಲಿ, ದಯವಿಟ್ಟು ಅವರ ಕುಟುಂಬ ಇದೆ, ಅವರ ಕುಟುಂಬಕ್ಕಾಗುವಂಥ ನೋವು ಮತ್ತೆ ಅವರ ಆ ಒಂದು ನೋವಿನಲ್ಲಿ ನಾವು ಆ ನೋವಿನ ಮೇಲೆ ಬರೆ ಎಳೆಯುವಂಥದ್ದು ಬೇಡ. ಆ ಒಂದು ಕುಟುಂಬಕ್ಕೆ ಏನಾದರೂ ನಿಮ್ಮ ಕೈಯಲ್ಲಾದಂಥದ್ದು ಸಹಾಯಗಳನ್ನು ಮಾಡೋದಾದರೆ ಮಾಡಿ, ಅಂದರೆ ಮಾಡಲೇಬೇಕು ಅಂತಲೂ ಹೇಳಿಲ್ಲ, ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಅದರ ಹೊರತಾಗಿ ಆ ವಿಡಿಯೋ ನೋಡಿದಾಗ ಕಾಮೆಂಟ್ ಮಾಡೋದು ಅಥವಾ ನಾವು ಆ ವಿಡಿಯೋವನ್ನ ನಾವು ಪ್ರಸಾರನೇ ಮಾಡಬಾರ್ದು ಅಂತಿದ್ದೆ. ಯಾಕೆ ಅಂದರೆ ಅಂಥ ವಿಡಿಯೋ ಪ್ರಸಾರ ಮಾಡಿ ನಮ್ಮ ಚಾನಲನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ಒಂದು ಉದ್ದೇಶ ನಮ್ಗೆ ಖಂಡಿತ ಇಲ್ಲ. ಇದು ಒಂದು ನೋವಿನ ವಿಚಾರ. ಆ ಒಂದು ಶಬರಿಮಲೆ ಕ್ಷೇತ್ರದಲ್ಲಿ ಮತ್ತೊಮ್ಮೆ ನಮ್ಮ ಗುರುಸ್ವಾಮಿಗಳು ಕುಮಾರಸ್ವಾಮಿಗಳು ಹೇಳಿದ್ರು, ಕ್ಷೇತ್ರದಲ್ಲಿ ಬಂದು ಹೀಗಾಗೋಯ್ತು ಅಂತ ಆ ಕುಟುಂಬದವರಾಗ್ಲಿ ಅವರ ಬಂಧು ಬಳಗದವರಾಗ್ಲಿ ಆ ಸ್ವಾಮಿ ಅಯ್ಯಪ್ಪನ ದೂಷಿಸುವಂತಹದ್ದು ಒಂದು ಮಹಾ ಅಂತ ಒಂದು ಕಾರ್ಯ ಆಗಬಾರ್ದು. ಯಾಕೆಂದ್ರೆ ಆ ಭಗವಂತ ಯಾರಿಗೂ ಹೇಳಿಲ್ಲ ಅಲ್ಲಿ ಮೋಕ್ಷ ಸಾಧನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಈ ರೀತಿ ಮೋಕ್ಷ ಪಡ್ಕೋಬೇಕು ಅಂತ ಏನೂ ಬಂದಿಲ್ಲ. ಆ ಮೋಕ್ಷ ಸಾಧನದ ಅರ್ಥವನ್ನ ಒಂದು ಪದವನ್ನು ಅರ್ಥೈಸಿಕೊಳ್ಳಲು ಕೂಡ ನಾವಿನ್ನು ಪರಿಪೂರ್ಣರಾಗಿಲ್ಲ. ಈ ವಿಚಾರವಾಗಿ ನಾವ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಂತಹ ವಿಚಾರ ಸ್ವಾಮಿ, ನಿಮ್ಮ ಒಂದು ಅನೌನ್ಸ್ಮೆಂಟ್ ಒಂದು ನಿಮ್ಮ ಕೆರಿಯರ್ ಅಲ್ಲಿ ಇಂತಹ ವಿಚಾರ ಯಾವ್ದಾದ್ರು ಬಂದಿತ್ತಾ ಮೊದಲು ಏನಾದ್ರು ಬೇರೆ? ಸ್ವಾಮಿ ನಿಮ್ಮ ಒಂದು ಅನೌನ್ಸ್ಮೆಂಟ್ ಕೆರಿಯರ್ ಅಲ್ಲಿ ಇಂತಹ ಒಂದು ಘಟನೆ ಬೇರೆ ರೀತಿಯ ಒಂದು ಶರಣಾಗಿರೋಂಥದ್ದು ಎಲ್ಲ ಬಂದಿರಬಹುದು, ಆದ್ರೆ ಈ ಒಂದು ಇಂತಹ ಘಟನೆ ಇದೇ ಮೊದಲ ನಿಮ್ಗೆ? ಇದು ಮೊದಲನೇ ಸರಿ. ನಮ್ಮ ಚಿಕ್ಕಮಗಳೂರಲ್ಲಿ ಒಂದು ಮರಳೆ ಅನ್ನೋದೊಂದು ಕೊಟ್ಟೂರು ರೈಲ್ವೆ ಸ್ಟೇಷನ್ ಇಂದ ಈಚೆಗೆ ಒಂದು ಆಯಿತು, ಗಾಡಿ ಈ ರೀತಿ ಎಲ್ಲ ನಮ್ಮ ಕಣ್ಣು ಎದುರುಗಡೆ ಎಲ್ಲ ತುಂಬಾಗಳಾಗಿದೆ. ಬಟ್ ಇದು ಎಲ್ಲದಕ್ಕಿಂತನೂ ಒಂಥರ ಮನಸ್ಸಿಗೆ ತುಂಬಾ ಆಘಾತ. ಈ ಕಣ್ಣೆದುರುಗಡೆ ನೋಡಿರ್ತಕ್ಕಂಥದ್ದು ತುಂಬಾ ಆಘಾತ
ತಂದುಕೊಟ್ಟಂಥ ವಿಷಯ ಇದು. ಭಾಳ ನೋವು. ಬಟ್ ಏನು ಹೇಳ್ಬೋದಂದ್ರೆ, ನಮ್ಮ ರಾಜ್ಯದ ಜನಕ್ಕೆ ಏನು ಹೇಳ್ಬೋದಂದ್ರೆ, ದಯವಿಟ್ಟು ಈ ಒಂದು ಯಾವುದೇ ರೀತಿ ವಿಡಿಯೋ ಆಗಲಿ ಇನ್ನೊಂದಾಗಲಿ ನೋಡಿ ಉಪಕಾರ ಮಾಡೋಣ, ಎಲ್ಲ ಸೇರಿ ಉಪಕಾರ ಮಾಡೋಣ. ಉಪಕಾರ ಮಾಡದೇ ಹೋದ್ರೂ ಬೇಜಾರಿಲ್ಲ. ಒಂದೊಂದು ರೂಪಾಯಿ ಹಾಕಿದ್ರು ಅವ್ರ ಕುಟುಂಬಕ್ಕೆ ನಾವೊಂದು ಹಳಿನ ಸೇವೆ ಮಾಡ್ದಂಗೆ ಆಗುತ್ತೆ. ಉಪಕಾರ ಮಾಡದೇ ಹೋದ್ರೂ ಬೇಜಾರಿಲ್ಲ, ಬಟ್ ಉಪದ್ರ ಮಾಡೋದು ಬೇಡ. ಯಾವುದೇ ರೀತಿ ಹಿನ್ನೆಲೆಗಳು ಏನೇ ಇರಲಿ, ಬಟ್ ಅವರಿಗೂ ಈ ಕುಮಾರಸ್ವಾಮಿಗೂ ಅಯ್ಯಪ್ಪನಿಗೂ ಇವರಿಬ್ಬರಿಗೆ ಗೊತ್ತು. ಬಟ್ ಇಬ್ಬರ ಹತ್ರನೂ ನಾವು ಅವರು ಬಂದು ಹೇಳಲ್ಲ, ಇವರು ಬಂದು ಹೇಳಲ್ಲ. ಅವರಿಬ್ಬರಿಗೆ ವಿಷಯ ಗೊತ್ತು. ಬಟ್ ಅವರಿಗೆ ಗೊತ್ತಿರೋದ್ರಿಂದ ನಾವು ಅವ್ರ ಬಗ್ಗೆ ನಮಗೆ ಗೊತ್ತಿರೋದ್ರಿಂದ ನಾವು ಯಾವುದೇ ರೀತಿ ಕಮೆಂಟ್ ಮಾಡೋದಾಗಲಿ ಇನ್ನೊಂದಾಗಲಿ ಅವ್ರ ಮನಸ್ಸಿಗೆ ಅವರು ಇರ್ತಕ್ಕಂಥ ಕುಟುಂಬಕ್ಕೆ ಒಂದು ಮನಸ್ಸಿಗೆ ನೆಮ್ಮದಿನ ಶಾಂತಿನ ಉಂಟು ಮಾಡೋಂಥ ಕೆಲಸಗಳನ್ನು ಮಾಡೋದು ಬೇಡ. ಅದು ಏನೇ ಇರಲಿ, ಹಿನ್ನೆಲೆ ಏನೇ ಇರಲಿ, ನಾವು ಎಲ್ಲನೂ ಮರೆತು ಅವ್ರ ಕುಟುಂಬಕ್ಕೆ ಮಾಡೋದಾದರೆ ಉಪಕಾರ ಮಾಡೋಣ. ಇಲ್ಲಾಂದರೆ ಸೈಲೆಂಟ್ ಆಗಿದ್ಬೇಡೋಣ. ಸೈಲೆಂಟಾಗಿ ಇರೋದು ಬೇಡ, ಉಪಕಾರ ಮಾಡೋಣ. ಯಾವುದೇ ರೀತಿ ಅವರಿಗೆ ಮನಸ್ಸಿಗೆ ನೋವಾಗಂಗೆ ಯಾವುದೋ ರೀತಿಯಲ್ಲಿ ನಾವುಗಳು ನಡ್ಕೊಳ್ಳೋದು ಬೇಡ. ಅವರಿಗೆ ನಾವು ಸಾಂತ್ವನ ಹೇಳೋಣ. ಅವ್ರ ಕುಟುಂಬಕ್ಕೆ ಒಂದು ನೆಮ್ಮದಿ, ಅವ್ರ ಸಂತೋಷ ಕೊಡೋಕ್ಕಾಗಲ್ಲ, ಒಂದು ನೆಮ್ಮದಿ ಕೊಟ್ಟು ಈಗ ಆಗಬಾರ್ದಿತ್ತು ಅಂತೇಳಿ ಒಂದು ಸಮಾಧಾನ ಮಾಡುವಂಥ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗೋಣ ಅಂತ ಹೇಳ್ತಾ, ಇನ್ನು ಮುಂದೆ ಈ ರೀತಿ ಯಾವುದುಗಳು ಆ ಕಣ್ಣೆದುರುಗಡೆ ಗೋಚರದಂಗೆ ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರೇ, ನಾವು ಕಷ್ಟಕ್ಕೆ ಅಂತ ನಿನ್ನ ಹತ್ರ ಬಂದಿರ್ತೀವಿ, ಕಷ್ಟಕ್ಕೆ ಪರಿಹಾರನ ಹುಡುಕೊಡು ತಂದೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ಇದೊಂದು ಪುಣ್ಯ ಸ್ಥಳ. ಇದೊಂದು ಕೈಲಾಸಕ್ಕೂ ಹೋಲಿಸಿದ್ರೆ ಇದು ಅದಕ್ಕಿಂತನೂ ಪುಣ್ಯ ಸ್ಥಳ. ಈ ಒಂದು ಪುಣ್ಯ ಸ್ಥಳ ಆಗಬಾರ್ದು. ಜಾಗದಲ್ಲಿ ನನ್ನ ಗಂಡ ಮಾಲೆ ಹಾಕೊಂಡೋದ, ನಮ್ಮ ಅಪ್ಪ ಮಾಲೆ ಹಾಕೊಂಡು, ನನ್ನ ಮಗ, ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಈ ರೀತಿ ಕುಟುಂಬದವರೆಲ್ಲ ಏನು ಮಾಡ್ತಾರೆ, ಈ ರೀತಿ ಹಾಕೊಂಡು ಹೋಗಿ ಹಿಂಗಾಯ್ತಲ್ಲ ಅಂತೇಳಿ ಆ ದೇವರನ್ನ ದ್ವೇಷ ಮಾಡೋದಾಗ್ಲಿ ಇನ್ನೊಂದಾಗಲಿ ಅವ್ರ ಕುಟುಂಬದವರು ಮಾಡಬಾರ್ದು. ಅವ್ರ ಕುಟುಂಬದವರಾಗಲಿ ಊರಲ್ಲಾಗಲಿ ಬಂಧು ಬಳಗ ಕಳ್ಳು ಬಳ್ಳಿ ಅವ್ರು ಯಾರು ಆ ದೇವರನ್ನ ಒಂದು ದೇವ್ರ ಮೇಲೆ ಬೇಜಾರಾಗುವಂಥದ್ದಾಗಲಿ ಇನ್ನೊಂದಾಗಲಿ ಮಾಡೋದು ಬೇಡ. ಬಟ್ ಅವರಿಗೆ ಏನು ಹಿಂದೆ ಮುಂದೆ ಇನ್ನೇನಿತ್ತೋ ಆ ದೇವ್ರದ್ದು ಹಿಂಗಾಗಿದೆ. ಅವ್ರ ಕುಟುಂಬಕ್ಕೆ ಎಲ್ಲರೂ ಸೇರಿ ಒಂದು ಒಳ್ಳೇದು ಮಾಡೋಣ. ಒಳ್ಳೇದು ಮಾಡದೆ ಹೋದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಬಯಸೋದು ಬೇಡ. ಯಾವ್ದು ವಿಚಾರ ಗೊತ್ತಿದ್ರು ಗೊತ್ತಿಲ್ಲದೆ ಹೋದ್ರು ಯಾವುದೇ ರೀತಿ ಅವರಿಗೆ ಮನಸ್ಸಿಗೆ ನೋವಾಗುವಂಥ ಮೆಸೇಜ್ಗಳನ್ನು ಮಾಡೋದು ಬೇಡ ಅಂತೇಳಿ ಹೇಳ್ತಾ, ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಇದು ಶಬರಿಮಲೆಯಲ್ಲಿ ಸನ್ನಿಧಾನದಲ್ಲಿ ಮಾಹಿತಿ ಕೇಂದ್ರದಲ್ಲಿರುವಂತಹ ಚಿಕ್ಕಮಗಳೂರಿನ ಶ್ರೀಯುತ ಕುಮಾರ್ ಗುರುಸ್ವಾಮಿಗಳು ಅವರ ಒಂದು ಹಿತವಚನದಲ್ಲಿ ಬಹಳ ಒಂದು ಆ ಕುಟುಂಬಕ್ಕೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವ್ರ ವಯಸ್ಸು ಎಷ್ಟಿತ್ತು ಸ್ವಾಮಿ, ಏನಾದ್ರು ಗೊತ್ತಾ ನಿಮ್ಗೆ? ಸ್ವಾಮಿ ಅವ್ರ ವಯಸ್ಸು ಅವ್ರು 44, 44 ವಯಸ್ಸು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ 44, ಕುಮಾರಸ್ವಾಮಿ 44. ಬಟ್ ಕುಮಾರಸ್ವಾಮಿನಿ ಇವರುವೇ, ಸುಬ್ರಹ್ಮಣ್ಯ ಸ್ವಾಮಿನವೇ ಬಾಲ್ಯ ಸ್ನೇಹಿತರು ಮತ್ತೆ ಕ್ಲಾಸ್ಮೇಟ್ ಅಂತಾನು ಹೇಳಿದ್ರು. ಸುಬ್ರಹ್ಮಣ್ಯ ನನ್ನ ಕ್ಲಾಸ್ಮೇಟ್ ಅವರು, ಬಾಲ್ಯ ನನಗೂ ಅವ್ರಿಗೂ ಒಂದೇ ಏಜ್ 44 ಅಂತ ಹೇಳಿದ್ರು. ಸ್ವಾಮಿ ಶರಣಂ. ಈ 44ರ ವಯಸ್ಸಿನಲ್ಲಿ ಅವರ ಮನೆಯ ಪರಿಸ್ಥಿತಿ ಹೇಗಿದೆಯೋ, ವಯಸ್ಸಿಗೆ ಬಂದ ಮಕ್ಕಳಿರ್ತಾರೋ, ಓದೋ ಮಕ್ಕಳಿರ್ತಾರೋ ಅಂತ ಕುಟುಂಬಕ್ಕೆ ಆಸರೆ ಆಗಿದಂತ ಈ ಸ್ವಾಮಿಗಳ ಪರಿಸ್ಥಿತಿ ಹೀಗಾಗಿದೆ. ಈ ಸ್ವಾಮಿಗಳ ಪರಿಸ್ಥಿತಿಯನ್ನ ಅವರು ಕುಟುಂಬದ ಏನಾದ್ರೂ ಬಲ್ಲ ಮೂಲಗಳಿಂದ ಅವ್ರಿಗೇನಾದ್ರೂ ಅವರ ಶ್ರೀಮತಿಯವರು ಏನಾದ್ರೂ ಬ್ಯಾಂಕ್ ಅಕೌಂಟ್ ಅನ್ನ ಕೊಟ್ಟು ಏನಾದ್ರೂ ನೆರವಾಗ್ಲಿಕ್ಕೆ ಮನಸ್ಸು ಮಾಡಿದ್ರೆ, ಈ ವಿಡಿಯೋ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿದ್ರೆ ಖಂಡಿತವಾಗಿ ಅದನ್ನು ತಿಳಿಸ್ತೀವಿ. ನಿಮ್ಮ ಕೈಲಾಗಂತ ಪ್ರತಿ ಸ್ವಾಮಿಗಳು 10 ರೂಪಾಯಿನೂ ಕೊಟ್ಟರು ಕೂಡ ಅವರಿಗೆ ಒಂದು ದೊಡ್ಡ ಮೊತ್ತವಾಗಿ ಬರುತ್ತೆ. ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಸ್ವಾಮಿ. ಇದು ಕಳೆದು ಹೋಯ್ತು. ಆದರೆ ಮುಂದೆ ಯಾವುದೇ ಸ್ವಾಮಿಗಳು ತಮ್ಮ ಮನಸ್ಸನ್ನ ಬಿಗಿ ಹಿಡಿದು ಮತ್ತು ಶಬರಿಮಲೆ ವ್ರತಾಚರಣೆ ಅಂದಾಗ ಹರಿಷಡ್ ವರ್ಗಗಳನ್ನ ಗೆಲ್ಲಬೇಕು ಅಂತಿದ್ದೀವಿ. ಎಲ್ಲಿ ಗೆಲ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ನಾವು ಕಾಮ ಕ್ರೋಧ ಲೋಭ ಮದ ಮಾಸ್ತರ್ಯಗಳನ್ನ ಗೆದ್ದು ಆ ಭಗವಂತನ ಸನ್ನಿಧಾನದಲ್ಲಿ ಶಾಂತಿ ಚಿತ್ತದಿಂದ ಇರಬೇಕು ಅಂದಾಗ ಮನಸ್ಥಿತಿಯೇ ಸರಿ ಇಲ್ಲದಂತಹ ಒಂದು ಮನಸ್ಥಿತಿಯಲ್ಲಿ ನಾವುಗಳು ಇದ್ದೇವೆ ಅಂದಾಗ ಎಷ್ಟರ ಮಟ್ಟಿಗೆ ಶಬರಿಮಲೆ ಯಾತ್ರೆ ಸಾಗ್ತಾ ಇದೆ ಅನ್ನೋದು ಒಂದು ಸತ್ಯ. ಆದ್ರೆ ಆ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿಯನ್ನ ಭಗವಂತನೇ ಕೊಡಬೇಕು. ನೀವು ಮನಸ್ಸಿನಲ್ಲಿ ಮಾತಲ್ಲಿ ಹೇಳ್ಬಹುದು, ಇವತ್ತೇಳಿ ನಾಳೆ ಮರಿತೀವಿ ನಾವು. ಆದ್ರೆ ಕುಟುಂಬ ಜೀವನ ಪರ್ಯಂತ ಇರುತ್ತೆ. ಅವರಿಗೆ ಒಂದು ಶಾಂತಿ ನೆಮ್ಮದಿಯನ್ನು ಕೊಡ್ಲಿ. ಸ್ವಾಮಿ ತುಂಬಾ ಧನ್ಯವಾದ ಸ್ವಾಮಿ. ಸ್ವಾಮಿ ಶರಣಂ. ಅವರು ಕುಮಾರಸ್ವಾಮಿಗಳಲ್ಲಿ ಪಾಪ ನೋಡಿ, ಅವ್ರು ಯಾವ್ದೋ ಆಗ್ಲೇ ಇನ್ನೊಂದು ಅವ್ರಿಗೆ ಕಂಪ್ಲೇಂಟ್ ಬರ್ತಾ ಇದೆ, ಅನೌನ್ಸ್ಮೆಂಟ್ ಮಾಡೋದು.
ಅಲ್ಲಿ ಮಾಳಿಗೆ ಪುರತಮ್ಮನ ಪೇರಂತ ಒಂದೇನೋ ಕೇಳ್ತಾ ಇದ್ದಾರೆ. ಅಂತಹ ಒಂದು ಕಾರ್ಯದ ಒತ್ತಡದಲ್ಲೂ ಆ ಕುಟುಂಬದ ಒಂದು ನೆರವಾಗಲಿಕ್ಕಾಗಿ ಈ ಒಂದು ಮನವಿ ಸ್ವಾಮಿ. ಆ ವಿಚಾರವನ್ನ ನಾವಿಲ್ಲಿ ಪ್ರಸ್ತಾಪಪಡಿಸಿ ಆ ಮನಸ್ಸನ್ನ ಖಾಸಿ ಮಾಡಿಸುವಂತ ಕಾಲ್ಯ ನಮ್ಮದಲ್ಲ. ಸ್ವಾಮಿ ಶರಣಂ. ಶಬರಿಮಲೆಯ ಆ ಒಂದು ಸನ್ನಿಧಾನದಲ್ಲಿ ಆಗಬಾರದಂತ ಘಟನೆ ಆಗೋಗಿದೆ. ಆ ಘಟನೆಯನ್ನ ಮರೆತು ಈಗ ಆ ಕುಟುಂಬಕ್ಕೆ ಆ ಭಗವಂತನ ಒಂದು ಚೈತನ್ಯವನ್ನ ನೀಡಿ ಆ ಭಗವಂತನ ಭಕ್ತರ ಒಂದು ಶಕ್ತಿಯನ್ನ ನೀಡಿ ಅನ್ನೋದು ನಮ್ಮ VSS ಮೀಡಿಯಾ ಆನ್ಲೈನ್ ಚಾನೆಲ್ನ ಕಳಕಳಿಯ ಮನವಿ ಸ್ವಾಮಿ. ಇದು ಏತಕ್ಕಾಯ್ತು, ಯಾಕೆ ಹೀಗೆ ಮಾಡಿದ್ರು ಅನ್ನೋದನ್ನ ಬಿಟ್ಬಿಟ್ಟು ಮುಂದೆ ಅವರ ಕುಟುಂಬಕ್ಕೆ ನೆರವಾಗೋದನ್ನ ನಾವು ಪ್ರಯತ್ನ ಮಾಡೋಣ ಸ್ವಾಮಿ. ತುಂಬಾ ಧನ್ಯವಾದ ಸ್ವಾಮಿ. ಕುಮಾರಸ್ವಾಮಿಗಳೇ. ಸ್ವಾಮಿ ಶರಣ ಗುರುಸ್ವಾಮಿ, ವಿಚಾರಗಳನ್ನೆಲ್ಲ ತಿಳ್ಕೊಂಡು ಆದರೂ ಸಂಪೂರ್ಣವಾದ ವಿಚಾರ ಗೊತ್ತಾಗೋ ತನಕನೂ ನೀವು ತಾಳ್ಮೆ ಇಲ್ಲದೆ ಹೋದ್ರೂ ತಾಳ್ಮೆಯಿಂದ ಕಾದು ಆ ಒಂದು ಬಡ ಕುಟುಂಬಕ್ಕೆ ನೀವು ಒಂದು ಸಾಂತ್ವನ ಹೇಳುವಂಥ ಒಂದು ಕೆಲಸನ ನಮ್ಮ ಗುರುಸ್ವಾಮಿಗಳಾದಂಥ ನೀವು ಮಾಡಿದ್ದೀರಾ. ನಿಮಗೂ ಆ ಭಗವಂತ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಪ್ರತಿಯೊಂದು ಅಯ್ಯಪ್ಪನ ಒಂದು ಆ ಪೂಜಾ ಕಾರ್ಯಕ್ರಮದಿಂದ ಹಿಡಿದು ಭಗವಂತನ ಕೀರ್ತಿನ ಒಂದು ಆ ಭಗವಂತಂದು ಒಂದು ಪ್ರತಿಯೊಂದು ವಿಚಾರನವೇ ಜನಗಳಿಗೆ ಮನಸ್ಸಿಗೆ ಮುಟ್ಟುವಂಥ ಕೆಲಸಗಳಲ್ಲಿ ಭಾಳ ಶ್ರಮಪಟ್ಟು ಮಾಡ್ತಾ ಇದ್ದೀರಾ. ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ನಿಮಗೆ ಕೊಡಲಿ, ನಿಮಗೆ ಹೆಚ್ಚಿನ ಮಾಹಿತಿಗಳನ್ನ ತಂದು ಒದಗಿಸುವಂಥ ಸ್ನೇಹಿತ ಬಳಗನ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ, ಆ ಅಯ್ಯಪ್ಪನ ಏನೇ ಇದ್ರೂ ಆ ಅಯ್ಯಪ್ಪನ ಕೀರ್ತಿ, ಅಯ್ಯಪ್ಪನ ಮಹಿಮೆ, ಅಯ್ಯಪ್ಪನ ವ್ರತಾಚಾರಣೆ, ಅಯ್ಯಪ್ಪನ ನಂಬಿ ಬರ್ತಕ್ಕಂಥವ್ರಿಗೆ ಭಕ್ತಾದಿಗಳಿಂದ ಹಿಡಿದು ಭಗವಂತನಿಂದ ಹಿಡಿದು ಹಾದು ಹೋಗೋ ಹಾದಿಗಳಲ್ಲಿ ಆ ಭಗವಂತನನ್ನ ಎಲ್ಲ ಎಳೆಯಾಗಿ ಮನಸ್ಸಿಗೆ ಮುಟ್ಟುವಂಥ ಒಂದು ಮಾಹಿತಿಗಳನ್ನು ಕೊಡೋ ಶಕ್ತಿ ನಿಮಗೆ ಇನ್ನೂ ಹೆಚ್ಚಿಗೆ ಕೊಡಲಿ. ಮಾಹಿತಿಗಳನ್ನ ಕೊಡುವಂಥ ಬಂಧು ಬಳಗಗಳನ್ನು ಇನ್ನೂ ಕೊಡಲಿ. ನಿಮಗೆ ನನ್ನ ಗುರುಸ್ವಾಮಿಗೆ ಒಟ್ಟಿನಲ್ಲಿ ಆರೋಗ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಗುರುಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ, ತುಂಬಾ ಧನ್ಯವಾದ ಸ್ವಾಮಿ. ಎಲ್ಲ ಭಗವಂತನ ಆಶೀರ್ವಾದ ಅಂತ ಭಾವಿಸಿ ಸ್ವೀಕರಿಸ್ತೀವಿ. ನಿಮ್ಮ ಬಿಜಿ ಶೆಡ್ಯೂಲ್ನಲ್ಲಿ ಇಷ್ಟು ಸಮಯ ಆ ಕುಟುಂಬಕ್ಕಾಗಿ ಮೀಸಲಿಟ್ಟಿದ್ದೀರಾ. ನಿಮ್ಮ ಕುಟುಂಬಕ್ಕೂ ಕೂಡ ಭಗವಂತನ ಒಂದು ಆಶೀರ್ವಾದ ಇರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಇದು ಅದರ